ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ನನ್ನ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಎಸ್.ಎಲ್. ಭೈರಪ್ಪ ಅವರು ಇವತ್ತಿಲ್ಲ, ಅವರು ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ. ಹೇಗೆ ಸ್ಮರಿಸ್ತೀರಿ ಅವ್ರನ್ನ? ಮೊದಲಿಗೆ ಹೇಳೋದಾದರೆ ಅವ್ರ ಬಗ್ಗೆ. ಕರ್ನಾಟಕಕ್ಕೆ ತುಂಬಾ ಲಾರದ ನಷ್ಟ ಆಗಿದೆ. ಸಾಹಿತ್ಯ ಲೋಕಕ್ಕೆ, ಕನ್ನಡಿಗರಿಗೆ ಈ ನೋವನ್ನ ತಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅನೇಕ ಸಾಹಿತಿಗಳನ್ನ ಬರೆದು ಈ ರಾಜ್ಯಕ್ಕೆ ಶಕ್ತಿಯನ್ನ ಕೊಟ್ಟಂತವರು. ಕೇಂದ್ರ ಸರ್ಕಾರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡಬೇಕಾಗಿತ್ತು, ಆದ್ರೂ ವಿಳಂಬ ಮಾಡಿದ್ದಾರೆ. ಅವ್ರಿಗೆ ಕೊಡಬೇಕು. ಅವ್ರ ಆತ್ಮಕ್ಕೆ ಚಿರಶಾಂತಿಯನ್ನ ಭಗವಂತ ಕರುಣಿಸ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಇಷ್ಟನ್ನ ಸರ್, ಆಮೇಲೆ ಅವರು ರಚಿಸಿದಂತ ಕತೆ ಕಾದಂಬರಿಗಳ ಬಗ್ಗೆ ನಿಮ್ ಸ್ಟೈಲಲ್ಲಿ ನೀವು ಮಾತಾಡೋದಾದ್ರೆ? ಕನ್ನಡಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಅವ್ರು ಕೊಟ್ಟಿರುವಂತಹ ಅನೇಕ ಸಾಹಿತ್ಯಗಳು ಮತ್ತೆ ಅವ್ರು ನೀಡಿರುವಂತಹ ಸಾಹಿತ್ಯ ಲೋಕಕ್ಕೆ ಕೊಡುಗೆ, ಅದು ನಮ್ಮ ಕನ್ನಡಿಗರಿಗೆ ತುಂಬಲಾರದ ನಷ್ಟ ಆಗುತ್ತೆ. ಇದನ್ನೆಲ್ಲ ನಾವು ಅವ್ರನ್ನ ಕಳ್ಕೊಂಡಿರೋದು ತುಂಬಾ ನೋವಾಗುತ್ತೆ. ಇಡೀ ಕನ್ನಡಿಗರಿಗೆ ನೋವಾಗುತ್ತೆ. ಹಿರಿಯ ಸಾಹಿತಿಗಳು ಇರಬೇಕಿತ್ತು. ಕೇಂದ್ರ ಸರ್ಕಾರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ಬೇಕನ್ನುವಂತ ಒತ್ತಾಯವನ್ನ ಮಾಡಿದೆ. ಓಕೆ, ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.